ನಮಸ್ಕಾರ. ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ನನ್ನ ಹೃದಯಪೂರ್ವಕ. ಇಲ್ಲಿ ಬಂದಿರೋ ಒಬ್ಬೊಬ್ಬರು ಪಿರಮಿಡ್ ಮಾಸ್ಟರ್ಗಳಿಗೆ, ಸೀನಿಯರ್ ಪಿರಮಿಡ್ಸ್ ಆಗಲಿ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳಾಗಲಿ, ಎಲ್ರಿಗೂ ನಮಸ್ಕಾರ. ಮತ್ತು ಎಸ್ಪೆಷಲಿ ನಮ್ಮ ಗುರುಗಳಾದ ಸುಭಾಷ್ ಪತ್ರಿಜಿ ಗುರುಗಳಿಗೆ ಮತ್ತು ಸ್ವರ್ಣಮಲ ಪತ್ರಿಜಿ ಅಮ್ಮ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತೀನಿ. ನನ್ನ ಹೆಸರು ಮೊಯಿನುದ್ದೀನ್ ಅಂತ. ನಾನು 2022 ಬಂದೆ ಈ ಧ್ಯಾನಕ್ಕೆ. ಆ್ಯಕ್ಚುಲಿ PMC ಚಾನಲ್ ನೋಡಿಕೊಂಡೆ ನಾನು ಇದಕ್ಕೆ ಬಂದೆ. ನಾನು ಈ ಧ್ಯಾನ ಜಗತ್ತಿಗೆ ಬಂದೆ. ನನಗೆ ಆ್ಯಕ್ಚುಲಿ ಆರೋಗ್ಯ ಅನ್ನೋದು ಏನು ಪ್ರಾಬ್ಲಮ್ ಇರಲಿಲ್ಲ. ಜಸ್ಟ್ PMC ಚಾನಲ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ಆ ವಿಡಿಯೋ. ಇದರಲ್ಲಿ ನಾವು ಪ್ರತಿಯೊಬ್ಬರಿಗೂ ನಾನು ಅಂದ್ಕೊಳ್ತೀನಿ ಏನಾದರೂ ಒಂದು ಹುಡುಕಾಟ ಇದ್ದೇ ಇರುತ್ತೆ. ಇಲ್ಲ ಆರೋಗ್ಯ ಇರುತ್ತೆ, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ. ಅದೇನು ಇಲ್ಲ ಅಂದರೆ ಏನಾದರೂ ಒಂದು ಒಳಗಡೆ ಹುಡುಕಾಟ ಇರುತ್ತೆ. ಸತ್ಯ ಅನ್ನೋದು ಏನು ಅಂತ ಇನ್ನೂ ಹುಡುಕಬೇಕು, ನೋಡಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆಯಿಂದ ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡ್ಕೊಂಡು 1 by 1 ಬೇರೆ ಬೇರೆ ವಿಡಿಯೋ ನೋಡ್ಕೊಂಡು ನಾನು ಈ ಧ್ಯಾನ ಜಗತ್ತಿಗೆ ನಾನು ಬಂದೆ. ಅದು ಬಂದಮೇಲೆ ನಾನು ಒಂದು 2 minutes ಮೇಡಮ್ ಟೈಮ್ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿಲ್ಲ. ಸೊ ಅಷ್ಟರಲ್ಲೇ ನಾನು ಹೇಳ್ಬಿಡ್ತೀನಿ ನನ್ನ ಅನುಭವಗಳು. ನನಗೆ ಬಂದ್ಬಿಟ್ಟು ಬಂದಮೇಲೆ ನನಗೆ ಆ್ಯಕ್ಚುಲಿ ಆರೋಗ್ಯ ಇದಾಯಿತು. ನನಗೆ ಹಾರ್ಟ್ ಅಟ್ಯಾಕ್ ಬಂತು. ಹಾರ್ಟ್ ಅಟ್ಯಾಕ್ ಬಂದಮೇಲೆ ನಾನು ಧ್ಯಾನದಲ್ಲೇ ಹಾರ್ಟ್ ಅಟ್ಯಾಕ್ನ ವಾಸಿ ಮಾಡಿಕೊಂಡೆ. ನನಗೆ ಆರೋಗ್ಯ ಇವಾಗ ತುಂಬ ಚೆನ್ನಾಗಿದೆ. ಆ್ಯಸ್ ಕಂಪೇರ್ ಟು ಮೊದಲಿಗಿಂತ ಇವಾಗ ತುಂಬ ಚೆನ್ನಾಗಿದೆ. ಹಾರ್ಟ್ ಅಟ್ಯಾಕ್ ಆ್ಯಕ್ಚುಲಿ ನನಗೆ ಹೇಗೆ ಚೆನ್ನಾಗಾಯಿತು ಅಂದರೆ, ನನಗೆ ಹಾರ್ಟ್ ಅಟ್ಯಾಕ್ ಬಂತಲ್ಲ, ಹಾರ್ಟ್ ಅಟ್ಯಾಕ್ ಬಂದಮೇಲೆ ನನಗೆ ಆಸ್ಪತ್ರೆಯಲ್ಲಿ ಸೇರಿಸಿದ್ರು. ಸೊ ಅಟ್ಯಾಕ್ ಆಗಿರೋ ಟೈಮಲ್ಲಿ ತುಂಬ ಕಡಿಮೆ ಉಸಿರು ಇತ್ತು. ಉಸಿರು ತಗೊಳಕ್ಕಾಗಲ್ಲ. ಆ್ಯಕ್ಚುಲಿ ಅನುಭವ ಅಟ್ಯಾಕ್ ಆಗಿರೋರಿಗೆ ಗೊತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಉಸಿರು ಇರುತ್ತೆ. ಅಷ್ಟು ಕಡಿಮೆ ಉಸಿರಲ್ಲೂ ನಾನು ಜಾಸ್ತಿ ಮಾತಾಡ್ದಿರ ಬಟ್ ನೋವು ಆಗ್ತಾಯಿದ್ದೆ ಮತ್ತು ಇದು ಉಸಿರು ತಗೊಳಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕಾರಲ್ಲೇ ನನಗೆ ಕರ್ಕೊಂಡು ಹೋದ್ರು. ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಬುಕ್ ಮಾಡೋಕ್ಕೂ ಟೈಮ್ ಆಗುತ್ತಂತ. ಆ ಕಾರಲ್ಲೇ ಸಿಕ್ಕಿರೋ ಒಂದು 2 ನಿಮಿಷ 3 ನಿಮಿಷಕ್ಕೂ ಧ್ಯಾನ ಮಾಡ್ತಾಯಿದ್ದೆ. ನಾನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ಪಕ್ಕದಲ್ಲಿ ಇರೋರು ಭಯ ಪಡೋರು, ಏನಕ್ಕಪ್ಪ ಈ ಥರ ಕಣ್ಣು ಮುಚ್ತಾ ಇದೆಯಾ, ನಿಮ್ಗೆ ಏನಾಗಲ್ಲ ಅಂತ. ಅವ್ರಿಗೆ ಹೇಳೋಷ್ಟು ನನಗೆ ಟೈಮ್ ಇರಲಿಲ್ಲ. ಇದು ಧ್ಯಾನ ಅದು ಇದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋ ಟೈಮ್ ಇರಲಿಲ್ಲ. ಜಸ್ಟ್ ನಾನು ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ, ನೀವು ಏನು ಭಯ ಪಡಬೇಡಿ, ನಾನು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಧ್ಯಾನ ಮಾಡ್ಕೊಂಡಿದ್ದೆ. ಅಲ್ಲೋದೆ ಹಾಸ್ಪಿಟ್ಲಲ್ಲಿ ಇಮಿಡಿಯೇಟ್ಲಿ ನನಗೆ ಎಮರ್ಜೆನ್ಸಿಯಲ್ಲಿ ತೊಗೊಂಡ್ಬಿಟ್ಟು ಇವ್ರಿಗೆ ಮೇಜರ್ ಅಟ್ಯಾಕ್ ಆಗಿದೆ, ಬೇಗ ಎಮರ್ಜೆನ್ಸಿಯಲ್ಲಿ ಇದು ಮಾಡಬೇಕಂತ ಜಯದೇವ ಹಾಸ್ಪಿಟ್ಲಲ್ಲಿ ನನಗೆ ಅಡ್ಮಿಟ್ ಮಾಡಿದರು. ಅಲ್ಲೂ ಅಷ್ಟೇ ನನ್ನ ಅಕ್ಕಪಕ್ಕ ಇರೋರು ಇಬ್ಬರೂ ನನ್ನ ಅಕ್ಕಪಕ್ಕದಲ್ಲಿ ಇರೋರು ಇಬ್ಬರೂ ತೀರೋಗ್ಬಿಟ್ರು. ನನ್ನ ಮುಂದೆನೇ ಒಬ್ಬರು ತೀರೋಗ್ಬಿಟ್ರು, ಇನ್ನೊಬ್ಬರು ನನಗೆ ಶಿಫ್ಟ್ ಮಾಡಿದ್ಮೇಲೆ ತೀರೋಗ್ಬಿಟ್ರು ಅಂತ ಕೇಳಿದೆ. ಮತ್ತು ಇನ್ನೊಬ್ಬರು ಯಾರೋ ಬಂದ್ಬಿಟ್ಟು ಇಲ್ಲಿ ಬರೋರು ಎಲ್ಲರೂ ಯಾಕೆ ಸಾಯ್ತಾ ಇದ್ದಾರಲ್ಲ ಅಂತ ನೆಗೆಟಿವ್ ಮಾತುಗಳು ನಡೀತಾ ಇತ್ತು. ಅದ್ರ ಮಧ್ಯದಲ್ಲೂ ಆ ICUಯಲ್ಲೂ ಮಲಗಿಸಿದ್ರಲ್ಲ, ಆ ಮಲಗಿಸಿ ಜಾಗದಲ್ಲೇ ನಾನು ಧ್ಯಾನ ಮಾಡ್ತಾನೇ ಇದ್ದೆ ಕಂಟಿನ್ಯೂ. ಅಂದರೆ ನನಗೆ ಎಷ್ಟೆಷ್ಟು ಆಗುತ್ತೆ, 5 ನಿಮಿಷನೋ 10 ನಿಮಿಷನೋ ಎಷ್ಟು ನಿಮಿಷ ಆಗುತ್ತೆ ಅಷ್ಟು ನಿಮಿಷ ಮಲ್ಕೊಂಡೇ ಧ್ಯಾನ ಮಾಡ್ತಾಯಿದ್ದೆ. ಧ್ಯಾನ ಮಾಡಿದ್ಮೇಲೆ ಮತ್ತೆ ಇದು ಆ ಇಂಜೆಕ್ಷನ್ ಕೊಟ್ಟಿರೋದು ಪವರ್ಫುಲ್ ಅಂತ ಹೇಳಿದರು. ಬಟ್ ನನಗೇನು ಸೈಡ್ ಎಫೆಕ್ಟು ಆಗಿಲ್ಲ, ಏನೂ ಆಗಿಲ್ಲ. ಎಫೆಕ್ಟ್ ಆಯಿತು, ಒಳ್ಳೆ ಎಫೆಕ್ಟ್ ಆಯಿತು, ಕಮ್ಮಿ ಆಯಿತು. ನನಗೆ ಕಮ್ಮಿ ಆದಮೇಲೆ ಶಿಫ್ಟ್ ಮಾಡಿದ್ಮೇಲೆ ಮತ್ತೆ ಅಲ್ಲೂ ನಾನು ಧ್ಯಾನ ಮಾಡ್ತಾಯಿದ್ದೆ. ಧ್ಯಾನ ಮಾಡೋ ಟೈಮಲ್ಲಿ ನನಗೆ ಧ್ಯಾನದಲ್ಲಿ ನಾನು ಒಂದು ಸಂಕಲ್ಪ ಮಾಡಿಕೊಂಡೆ, ಸರಿ ನಾನು ಏನು ತಪ್ಪು ಮಾಡಿದ್ದೀನೋ, ಯಾವ ಪ್ರಾಣಿಗಳಿಗೆ ನಾನು ಕಷ್ಟ ಕೊಟ್ಟಿದ್ದೀನೋ ಈ ಜನ್ಮದಲ್ಲಿ ಇಲ್ಲ ಬೇರೆ ಯಾವುದಾದ್ರೂ ಜನ್ಮದಲ್ಲಿ ಮನುಷ್ಯರಿಗಾಗಲಿ ಪ್ರಾಣಿಗಾಗಲಿ ಯಾರಿಗಾದ್ರೂ ಆಗಲಿ ಕಷ್ಟ ಕೊಟ್ಟಿದ್ದರೆ ನನಗೆ ದಯವಿಟ್ಟು ಕ್ಷಮಿಸಿ. ಮತ್ತು ನನಗೆ ಯಾರಾದರೂ ಕಷ್ಟ ಕೊಟ್ಟಿದ್ದರೂ ನಾನು ಅವ್ರಿಗೆ ಕ್ಷಮಿಸ್ತೀನಿ. ಮತ್ತು ಇವಾಗ ಬಂದಿರೋ ಇದು ಅಟ್ಯಾಕ್ ಏನಾಗಿದೆ, ಮೇಜರ್ ಅಟ್ಯಾಕ್ ಅಂತ ಬೇರೆ ಹೇಳಿದ್ದಾರೆ. ಬಟ್ ಆದರೆ ನನಗೆ ಇದು ಆಪ್ರೇಷನ್ನು ಮತ್ತು ಸ್ಟೆಂಟ್ ಒಳಗಡೆ ಹಾಕೋದು ಇದೆಲ್ಲ ಏನೂ ಬೇಡ, ಜಸ್ಟ್ ಮಾತ್ರೆಯಲ್ಲೇ ನಿನ್ಗೆ ಕಡಿಮೆ ಆಗುತ್ತೆ, ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಧ್ಯಾನ ಮಾಡಿದೆ. ಆ ಧ್ಯಾನ ಮಾಡೋ ಟೈಮಲ್ಲಿ ದೇವರು ಬಂದರು, ಆಂಜನೇಯ ಸ್ವಾಮಿ ಅವರು ಬಂದರು, ಕಾಣಿಸಿದ್ರು. ಅವರು ಇವರೇನಪ್ಪ ನನ್ನ ಕಾಣಿಸ್ತಾ ಇದ್ದಾರಲ್ಲ ಅಂತ ನೋಡಿದೆ. ಸರಿ ಆಯಿತು, ನೀನು ಏನು ಯೋಚನೆ ಮಾಡ್ಕೊಂಡಿದ್ದೀಯಾ ಮನಸ್ಸಲ್ಲಿ ಹಂಗೆ ಆಗುತ್ತೆ, ತಗೋ ಇದು ಅಂತ ಏನೋ ಪ್ರಸಾದ ತಿನ್ನಿಸಿದ್ರು ಆ ಧ್ಯಾನದಲ್ಲೇ. ಅದು ತಿಂದಾದ್ಮೇಲೆ ಮತ್ತೆ ನನಗೆ ಟೈಮ್ ಬಂತು, ನಡೀರಿ ನಿಮಗೆ ಇದು ಆ್ಯಂಜಿಯೋಗ್ರಾಮ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿ ಹೋಗಿದ್ಮೇಲೆ ಅಲ್ಲೇ ಹೇಳಿಬಿಟ್ರು ನನಗೆ ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು
ಏನಿಲ್ಲಪ್ಪ ನಿಮಗೆ ಬರೀ ಮಾತ್ರ ಎಲ್ಲ ಕಮ್ಮಿ ಆಗುತ್ತೆ ಹೋಗು ಅಂತ ಹೇಳ್ಬಿಟ್ಟು ಒಂದು ನನ್ನ ಎಕ್ಸ್ಪೀರಿಯನ್ಸು. ಮತ್ತು ಇನ್ನೊಂದು ಮೊನ್ನೆನೂ ಅಷ್ಟೇ ಒಂದು ಟೂ ಡೇಸ್ ಮುಂಚೆ ಸ್ವಲ್ಪ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನೋ ಸ್ವಲ್ಪ ಕ್ರೈಸಿಸ್, ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ, ಆಲ್ಮೋಸ್ಟ್ ಚೆನ್ನಾಗೇ ಇದ್ದೀನಿ. ಆದ್ರೂ ಅದರಲ್ಲೂ ಬಿಸ್ನೆಸ್ಸಲ್ಲಿ ಏನು ಈ ಥರ ಆಗ್ತಾ ಇದೆಯಲ್ಲ ಏರ್ಪೇರ್ ಅಂತ ನೋಡಿ ಇದು ಮಾಡಿದ್ದಕ್ಕೆ ಅದು ಯೋಚನೆ ಮಾಡ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡೆ. ಒಂದು ಬೆಳಕು ಕಾಣಿಸ್ಬಿಟ್ಟು ನಿಂಗೆ ಏನು ಬೇಕು ಹೇಳು ಕೊಡ್ತೀನಿ ಅಂತ ಕೇಳಿದರು. ಅದಕ್ಕೆ ನಾನು ಫಸ್ಟು ನನ್ನ ಧ್ಯಾನದಲ್ಲಿ ನನಗೆ ಇದಕ್ಕೆ ಮೈಂಡಿಗೆ ಬಂದಿದ್ದೇನೆಂದರೆ, ಫಸ್ಟು ನೀವು ನನಗೆ ಈ ಮನುಷ್ಯ ಜನ್ಮ ಕೊಟ್ಟಿದ್ದು ಮತ್ತು ಈ ಧ್ಯಾನ ಮತ್ತು ಈ ಪಿರಮಿಡ್ ಮಾಸ್ಟರ್ಸ್ಗಳು ಎಲ್ಲ ಸಿಗೋ ಥರ ನನಗೆ ಮಾಡಿಕೊಟ್ರಲ್ಲ, ಅದಕ್ಕೆ ನಾನು ಕೋಟಿ ಧನ್ಯವಾದಗಳು ನಿಮಗೆ ಹೇಳ್ತೀನಿ. ಮತ್ತು ನಮ್ಮ ಹೃದಯಪೂರ್ವಕ ನಿಮಗೆ ಪ್ರೀತಿ ಕೊಡ್ತೀನಿ. ಮತ್ತು ನನಗೇನು ಬೇಕು ಅನ್ನೋ ನನಗೇನು ಬೇಕು ಅನ್ನೋದಕ್ಕಿಂತ ನನಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನೀವು ಕೊಡಿ ಸಾಕು ಅಂತ ಹೇಳ್ಬಿಟ್ಟು ಆ ಧ್ಯಾನನ ಮುಗಿಸ್ದೆ. ಇಷ್ಟು ನಂದು ಇದು ಒಂದು ಎಕ್ಸ್ಪೀರಿಯನ್ಸು. ಇದಕ್ಕಿಂತ ತುಂಬ ಇದೆ, ಅದು ಬೇರೆ ಟೈಮಲ್ಲಿ ಹೇಳ್ತೀನಿ. ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ PMC ಚಾನಲ್ಗೆ ಮತ್ತು ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಕೋಟಿ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.